ಆದರೆ ಅಂತಿಮವಾಗಿ ಅವನಿಗೆ ತನ್ನ ಊರಿನಲ್ಲಿ ತನ್ನ ಮನೆಯಲ್ಲಿ ಏನೊಂದು ಸ್ವಾಗತ ಸಿಗುತ್ತೆ, ಒಂದು ಮನ್ನಣೆ ಸಿಗುತ್ತೆ, ಅದಕ್ಕೆ ಬೇರೆ ಯಾವುದು ಕೂಡ ಸರಿ ಸಾಧ್ಯ ಇಲ್ಲ. ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಕಡೆ ಇವತ್ತು ಫಸ್ಟ್ ಸರ್ಕಲ್ನ ಬ್ರಾಂಚಸ್ ನಾವು ಓಪನ್ ಮಾಡಿದ್ದೇವೆ, ಶಾಖೆಗಳನ್ನು ಓಪನ್ ಮಾಡಿದ್ದೇವೆ. ಬೆಂಗಳೂರಿನ ಹಲವಾರು, ಮೈಸೂರು, ಶಿವಮೊಗ್ಗ, ಕೋಲಾರ ಮಾಡಿದ್ದೇವೆ. ಈಗಾಗಲೇ ನಂತರದಲ್ಲಿ ಹಾಸನ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ, ಇನ್ನು ಕೆಲವು ಜಿಲ್ಲೆಗಳು ಕೂಡ ಆಗ್ತಾ ಇದೆ. ಆದರೆ ಏನೋ ಒಂದು ರೀತಿ ಈ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಶಾಖೆಯನ್ನು ಓಪನ್ ಮಾಡೋದು ಒಂದು ರೀತಿ ನನಗೆ ಒಂದು ರೀತಿ ಈ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಒಂದು ಶಾಖೆಯನ್ನು ಓಪನ್ ಮಾಡಬೇಕು ಅನಿಸ್ತಾರೆ. ಆದ್ರೆ ಏನೋ ಒಂದು ರೀತಿಯಲ್ಲಿ ಒಂದು ಮಂಡ್ಯ ಇವತ್ತು ಜಗನ್ನಾಥ್ ಕಾರಣದಿಂದ ಎಲ್ಲರ ಒಂದು ಪ್ರೀತಿ, ಒಂದು ವಾತ್ಸಲ್ಯ ನನಗೆ ಏನ್ ಸಿಕ್ಕಿದೆ, ಬಹುಶಃ ಆ ಕಾರಣಕ್ಕೋಸ್ಕರ ನನಗೆ ಮಂಡ್ಯನೇ ಒಂದು ರೀತಿ ನನ್ನ ಮನೆ ಅಥವಾ ನನ್ನ ಊರು ಅನ್ನುವ ಒಂದು ಭಾವನೆಯನ್ನ ನನ್ನಲ್ಲಿ ತರ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಮಂಡ್ಯದ FC ಸರ್ಕಲ್ ಉದ್ಘಾಟನೆಗೆ ದಿವ್ಯ ಉಪಸ್ಥಿತಿಯನ್ನ ಕೊಡ್ತಾ ಇರುವಂತ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರಿಗೆ ಮನಸಾರೆ ಗೌರವಿಸುತ್ತಾ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂತಹ ಗಣ್ಯರಾದಂತಹ ಆತ್ಮೀಯವಾದಂತಹ ಸನ್ಮಾನ್ಯ ಶ್ರೀ ಪುಟ್ಟರಾಜ್ ಅವರೇ, ಶಿಖಂಡೇಗೌಡ್ರೆ, ಜಯಪ್ರಕಾಶ್ ಗೌಡ್ರೆ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಆತ್ಮೀಯ ಉದ್ಯಮಿ ಬಂಧುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಮಂಡ್ಯ ಜಿಲ್ಲೆಯ ಮತ್ತು ಸುತ್ತಮುತ್ತಲ ತಾಲೂಕು ಮತ್ತು ಜಿಲ್ಲೆಗಳ ಎಲ್ಲ ನನ್ನ ಆತ್ಮೀಯ ಒಕ್ಕಲಿಗ ಉದ್ಯಮಿ ಒಕ್ಕಲಿಗ ಬಂಧುಗಳು, ಬಹುಶಃ ನಾನು ನನ್ನ ವಿಚಾರದಲ್ಲಿ ಈಗಾಗಲೇ ಒಂದು APಯನ್ನು ಕೂಡ ಮುಂದೆ ಪ್ರಸ್ತುತಪಡಿಸಿದ್ರು. ಅದೇ ರೀತಿ ಒಂದು FC ಬಳಸುವ ನಿಟ್ಟಿನಲ್ಲಿ ಒಂದು ಆಪ್ ಮುಖಾಂತರ, ಒಂದು ಡಿಜಿಟಲ್ ಮಾಧ್ಯಮದ ಮುಖಾಂತರ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು APಯನ್ನು ಕೂಡ ನಾವು ಈಗಾಗಲೇ ನೋಡಿದ್ದೇವೆ. ಆದ್ರೆ ಇದಕ್ಕೆಲ್ಲ ಮೀರಿದಂತಹ ಒಂದಷ್ಟು ಸಂಗತಿಗಳಿವೆ. ಆ ಸಂಗತಿಗಳೇನು ಅಂತ ಹೇಳಿದ್ರೆ, ಬಹುಶಃ ಕಳೆದ ಒಂದು 70 ವರ್ಷಗಳಲ್ಲಿ ವಿಶೇಷವಾಗಿ ನಾವು ಹಲವಾರು ರೀತಿಯಲ್ಲಿ ಸಮುದಾಯವಾಗಿ ಹಲವಾರು ರೀತಿಯ ಒಂದು ತಪ್ಪುಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ರಾಜಕೀಯವಾಗಿ ಕೂಡ ಬಹಳ ತಪ್ಪುಗಳನ್ನು ಮಾಡ್ಕೊಂಡು ಬಂದಿದ್ದೇವೆ, ಸಾಮಾಜಿಕವಾಗಿ ಕೂಡ ಬಹಳಷ್ಟು ತಪ್ಪುಗಳನ್ನು ಮಾಡಿ ನಾವು ಮುನ್ನಡೆಯಬೇಕಾಗಿತ್ತು, ಒಂದು ಗೌಡಿಕೆಯನ್ನು ಬೆರಿಬೇಕಾಗಿತ್ತು. ಆ ಎಲ್ಲ ಕ್ಷೇತ್ರಗಳನ್ನು ಬಿಟ್ಟು ಕೆಲವೇ ಕ್ಷೇತ್ರಗಳು ಇದು ಮಾತ್ರ ನಮಗೆ ಒಂದು ಸ್ಥಿತಿಯಲ್ಲಿ ನಾವು ಒಕ್ಕಲಿಗರು ಈಗ ಕರ್ನಾಟಕ ಒಕ್ಕಲಿಗರು ಮಾಡ್ತಾ ಇದ್ದೀವಿ. ಮಾತು ಹೇಳ್ಬೇಕಾಗ್ತದೆ ಏನು ಅಂತ ಹೇಳಿದ್ರೆ, ನೋಡಿ ಇದೇ ರೀತಿ ಮಂಡ್ಯದವರು ಕೂಡ ನಾವು ಬೆಳೀತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇವತ್ತು ಆಫ್ರಿಕಾ ಖಂಡ ಇದೆ, ಬೇರೆ ಯಾವ್ದು ದೊಡ್ಡ ಮಟ್ಟದ ಇನ್ಯಾವುದೋ ಶಕ್ತಿ ಇರಲಿಲ್ಲ ಅವ್ರಿಗೆ. ಸ್ವಲ್ಪ ಮಟ್ಟದ ಒಂದು ಕ್ಯಾಪಿಟಲ್ ಇತ್ತು ಅವರಲ್ಲಿ. ಅವರ ಸಮುದಾಯದವರು ಯಾವುದೇ ಒಬ್ಬ ಹೊಸದಾಗಿ ಉದ್ಯಮ ಮಾಡ್ತಾನೆ ಅಂತ ಹೇಳಿದ್ರೆ ಉಳಿದಲ್ಲೂ ಕೂಡ ಒಂದು ಅವ್ರಿಗೆ ಸಹಾಯಕ್ಕೆ ನಿಂತ್ಕೊಳ್ಳುವಂತ ಒಂದು ಸಾಧ್ಯತೆ ಇತ್ತು. ಆದ್ರೆ ಬಹಳ ಮುಖ್ಯವಾಗಿ ಅವರಲ್ಲಿ ಒಂದು ಉದ್ಯಮಶೀಲತೆ ಇತ್ತು, ಉದ್ಯಮಶೀಲತೆ ಇದೆ. ನಾವು ಬೆಂಗಳೂರಿನ ನೆಟ್ವರ್ಕ್ ಜೊತೆ ಜೋಡಿಸ್ಬೇಕು, ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ಗಳನ್ನು ಕೂಡ ಶುರು ಮಾಡೋದಕ್ಕೆ ಸಾಧ್ಯ ಆಗಬೇಕು. ಅವ್ರಿಗೇನಾದ್ರು ಅನ್ಯಾಯ ಆಗಿದೆ, ಅವ್ರಿಗೇನಾದ್ರು ಮೋಸ ಆದ್ರೆ ಅವ್ರ ಹಿಂದೆ ಹೋಗಿ ನಾವು ನಿಂತ್ಕೋಬೇಕು. ಅವನಿಗೆ ಮೋಸ ಆಗದೆ ರೀತಿಯಲ್ಲಿ, ಅವನಿಗೆ ಅನ್ಯಾಯ ಆಗದೆ ರೀತಿಯಲ್ಲಿ ನಾವು ನಿಂತ್ಕೋಬೇಕು. ಎಲ್ಲ ಉದ್ದೇಶಗಳಿಂದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ, ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಮ್ಮ ಶಾಖೆಯನ್ನು ತೆಗಿಬೇಕು ಮತ್ತು ಅಲ್ಲಿ ಸಂಘಟನೆ ಮಾಡಬೇಕು. ಅವರೆಲ್ಲ ಬೆಳೆಸೋ ರೀತಿಯಲ್ಲಿ ಬೆಳೆಯೋದಕ್ಕೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದು ಕಡೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಶಾಖೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ಈಗಾಗಲೇ 2-3 ಬಾರಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡಿದ್ರು. ಅನಂತರದಲ್ಲಿ ಇವತ್ತು ಏನಿದೆ ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಇವತ್ತು ನಾವು ಸೇರಿದ್ದೇವೆ. ಮತ್ತೊಂದು ಈ ಒಂದು ನಮ್ಮ ಎಲ್ಲ ಉದ್ಯಮಿಗಳು ಅವರ ಏನೊಂದು ಸೇವೆ ಇದೆ, ಅವರ ಒಂದು ಪದಾರ್ಥಗಳಿದೆ, ಅದನ್ನ ಪ್ರದರ್ಶನಕ್ಕೆ ಇಡಬೇಕು, ಅದು ಪರಸ್ಪರ ಪರಿಚಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ಕಳೆದ 2 ವರ್ಷಗಳಿಂದ ಬಹಳ ಅದ್ದೂರಿಯಾಗಿ ನಾವು ಒಂದು 3 ದಿನಗಳ ಒಂದು ಎಕ್ಸ್ಪೋನ ಕೂಡ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಜನವರಿ 19, 20, 21 ಬಹಳ ಅದ್ದೂರಿಯಾಗಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಾಡಿದ್ವಿ. ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 100 ಜನ ಅಂತ ಪ್ರದರ್ಶನಕ್ಕೆ ಇಟ್ಟಿದ್ರು. ಒಂದು 10,000 ಹತ್ತತ್ರ ಜನ ಬಂದು ಹೋಗಿದ್ದಾರೆ. ನಮ್ಮೆಲ್ಲ ನನಗೆ ಬಹಳ ಸಂತೋಷ ವಿಚಾರ ಅಂತ ಹೇಳಿದ್ರೆ, ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಮಂತ್ರಿಗಳು, ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಡೈರೆಕ್ಟರ್ಸು, ನಮ್ಮೆಲ್ಲ ಬಹಳಷ್ಟು ನಮ್ಮ ಅಧಿಕಾರಿಗಳು, ನಮ್ಮೆಲ್ಲ ಉದ್ಯಮಿಗಳು ಬಹಳಷ್ಟು ಜನ ಎಲ್ಲ ನಾನು ಮೊಟ್ಟ ಮೊದಲ ಬಾರಿ ಅವ್ರನ್ನ ಭೇಟಿ ಮಾಡ್ತಾ ಇರ್ತೀನಿ ಅಂತ ಅನ್ಕೊಳ್ತೇನೆ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾನು FC ಫಸ್ಟ್ ಎಕ್ಸ್ಪೋಗೋ ಬಂದಿದೆ, ಸೆಕೆಂಡ್ ಎಕ್ಸ್ಪೋಗೋ ಬಂದಿದೆ ಅಂತ ಹೇಳಿ ನನ್ನನ್ನು ಪರಿಚಯ ಮಾಡ್ಕೊಳ್ತಾರೆ. 1000 ಜನ ಇದ್ರೆ ಆ ಕಡೆ ನನಗೂ ಕೂಡ ಜ್ಞಾಪಕ ಇರೋದಿಲ್ಲ, ಆದ್ರೆ ಅವ್ರು ನಾನು ಪರಿಚಯ ಮಾಡ್ಕೊಳ್ತಾರೆ. ಇಲ್ಲ ನಾನು ಬಂದಿದ್ದೆ, ನಾನು ಭೇಟಿ ಮಾಡಿದ್ದೀನಿ ನಿಮ್ಮನ್ನ. ಇದು ಬಹಳ ಸಂತೋಷ ವಿಚಾರ. ಇವರೆಲ್ಲ ಬರ್ತಾ ಇದ್ದಾರೆ, ಇವರೆಲ್ಲ ಪರಸ್ಪರ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಅವರ ಎಲ್ಲ ಪದಾರ್ಥಗಳನ್ನ
ಅದೇ ರೀತಿಯಲ್ಲಿ ಈ ಸಲ ಜನವರಿ 3, 4 ಮತ್ತು 5 ಜನವರಿ 3, 4 ಮತ್ತು 5ರಂದು ಬೆಂಗಳೂರಿನ ಅದೇ ಅರಮನೆಯ ಆವರಣದಲ್ಲಿ ಹಿಂದೆ ಏನು ಮಾಡಿದ್ದೇವೆ ಅದರ ಒಂದು 250% ಏನಿದೆ ದೊಡ್ಡ ಗಾತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಈ ರೀತಿ ಒಂದು ಎಕ್ಸ್ಪೋನ ಈ ಸಲ ಮಾಡ್ತಾ ಇದ್ದೀವಿ. ಅದು ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮೆಲ್ಲ ಏನಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅಥವಾ ನಮ್ಮ ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ ಏನಿದ್ದಾರೆ ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಅವಕಾಶ ಸಿಗಬೇಕು, ಇನ್ನಷ್ಟು ಅವರು ಪರಿಚಯ ಆಗಬೇಕು, ಪರಸ್ಪರ ಪರಿಚಯ ಆಗಬೇಕು. ಬೇರೆ ಯಾರಿಲ್ಲದ್ರೂ ಕೂಡ ನಮ್ಮ ಗ್ರಾಹಕ ಶಕ್ತಿ ಏನಿದೆ ನಮ್ಮ ಗ್ರಾಹಕ ಶಕ್ತಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಎಕ್ಸ್ಪೋವನ್ನು ಕೂಡ ಮಾಡಿದ್ರು. ಎಲ್ಲಿವರೆಗೆ ನಮಗೆ ಆರ್ಥಿಕ ಶಕ್ತಿ ಇರೋದಿಲ್ಲ ನಮ್ಮ ಶಕ್ತಿ ಕೂಡ ಮುಂದಿನ ದಿನಗಳಲ್ಲಿ ಒಂದು ರಮಣೇಗೌಡರು ಸ್ಟಾರ್ ಚಂದ್ ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿ ಮುಖೇನ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಧನ್ಯವಾದಗಳು. ಶಾಖೆಯ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಹಾಗೆ ಮಾಜಿ ಸಚಿವರಾದ ಶ್ರೀ ಸಿ.ಎಸ್. ಪುಟ್ಟರಾಜು ಅವರು, ಹಾಗೆ ಉದ್ಯಮಿಗಳಾದ ಶ್ರೀ ವೆಂಕಟರಮಣೇಗೌಡರು, ಪುಟ್ಟರಾಜು ಅವರು, ಪ್ರಸನ್ನಕುಮಾರ್ ಅವರು, ಶ್ರೀ ಬಿ.ಆರ್. ರವಿಕಾಂತೇಗೌಡರು, ಹಾಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ.ಡಿ. ಶ್ರೀಕಂಠೇಗೌಡರು, ಡಾಕ್ಟರ್ ಸಿದ್ದರಾಮಯ್ಯನವರು, ಡಾಕ್ಟರ್ ವಿ. ಶಿವಲಿಂಗಯ್ಯನವರು, ಅಣ್ಣಯ್ಯನವರು ಎಲ್ಲ ಸೇರಿ ಇದೀಗ ಮಂಡ್ಯ ಸರ್ಕಲ್ನ ಉದ್ಘಾಟನೆ ಜ್ಯೋತಿ ಬೆಳಗಿಸಿದರ ಮುಖೇನ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಅಕ್ಕರೆ ನಾಡು ಸಕ್ಕರೆ ನಾಡು ಈಗ ನೆರವೇರಿದೆ. ಬಂಧುಗಳೇ, ಅನ್ಯ ಕಾರಣದಿಂದ ತೆರಳಬೇಕಾಗಿರೋದ್ರಿಂದ ಇದೀಗ ಮಾಜಿ ಸಚಿವರಾದ ಶ್ರೀಯುತ ಸಿ.ಎಸ್. ಪುಟ್ಟರಾಜು ಅವರನ್ನು ಉದ್ದೇಶಿಸಿ ಮಾತಾಡಿ. ಮೊದಲಿಗೆ ನಮ್ಮೆಲ್ಲರ ಆರಾಧ್ಯ ದೈವ ಭೈರವೈಕ್ಯ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರನ್ನು ನನ್ನ ಅಂತರಾಳದಲ್ಲಿ ಸ್ಮರಿಸುತ್ತಾ ಪರಮ ಪೂಜ್ಯ ನಿರ್ಮಹಾದ ಮಹಾಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನನ್ನ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಸಮುದಾಯದ ಎಲ್ಲ ದೊಡ್ಡ ಉದ್ಯಮಿಗಳೇ, ಹಿರಿಯರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಸಕ್ಕರೆ ನಾಡು FC ಮಂಡ್ಯ ಜಿಲ್ಲೆ ಸರ್ಕಲ್ನ ಎಲ್ಲ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಉದ್ಯಮಿ ಬಂಧುಗಳೇ, ಜಯರಾಮ್ ರಾಯಪುರ್ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಎಲ್ಲ ವಿಚಾರಧಾರೆಗಳನ್ನು ಈ ಸಭೆಗೆ ಮಂಡಿಸಿದ್ದಾರೆ. ನನಗೊಂದು ಸಂದರ್ಭ ಜ್ಞಾಪಕ ಬರುತ್ತೆ. ನಾನು SLC ಪಾಸ್ ಮಾಡಿ PUC ಮೈಸೂರು ಸೇರ್ಕೋಬೇಕು ಅಂತೇಳಿ ನಮ್ಮ ಅಪ್ಪನ ಕೇಳತ್ತು ಹೋದೆ. ನಮ್ಮಪ್ಪ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಜಮೀನ್ ಹತ್ರ. 150 ಜನ ನಾಟಿ ಮಾಡ್ತಾ ಇದ್ರು. ನಾನು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನೋಡು, ಇಲ್ಲಿ ನಿಂತ್ಕೊಂಡು ಇನ್ಮೇಲೆ ಹೊಲತ್ತಾವ್ ಕೆಲಸ ಮಾಡು ಅಂತ ಹೇಳಿದ್ರು. ಆದರೂ ನಮ್ಮ ಮಗನ ಸೆರೆ ಹಿಡ್ಕೊಂಡು ಫಸ್ಟ್ PUಗೆ ನಾನು ಸಾಧಾ ವಿಲಾಸ್ಗೆ ಸೈನ್ಸೇ ಓದಬೇಕು ಅಂತೇಳಿ ಅಡ್ಮಿಷನ್ ಆದೆ. ಆದರೆ ಒಂದು ಆ ಸಂದರ್ಭದಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕಾಗಲಿಲ್ಲ. ಯಾವ್ಯಾವ ತೊಟ್ಟಿ ಮನೆ ದೊಡ್ಡ ದೊಡ್ಡ ಗೊತ್ತಕ್ಕೆ ಬಸ್ಸುಗಳಲ್ಲಿ ರಾಮಣ್ಣ ಮನೆಗೂ ಹೊಡೆದಿವಿ ಊರಿಂದ ರವಿಕಾಂತೇಗೌಡ.
ಹಂಗೆ ಸಪ್ಲೈ ಮಾಡ್ತಾ ಇದ್ರು. 1952ನಲ್ಲಿ ಮೊದಲನೇ ಬಾರಿಗೆ ನಮ್ಮಪ್ಪ ಆ ಭಾಗಕ್ಕೆ ಫಸ್ಟ್ ಲಾರಿ ತಂದಂಥವ್ರು. ಶಿವಲಿಂಗಯ್ಯರೇ ಡಾರ್ಕ್ ಗಾಡಿ ಹ್ಯಾಂಡ್ ಹೊಡಿತಿದ್ರು, ಅದು ಇವತ್ತು ಫೋಟೋ ತೆಗೆದಿಟ್ಟ ಮನೆಯಲ್ಲಿ. ಗೋರೆ ಬಸೆಯವರು ನಮ್ಮ ಸಮುದಾಯದ ದೊಡ್ಡ ಗುತ್ತಿಗೆದಾರ ಉದ್ಯಮದಲ್ಲಿ ಹೆಸರು ಮಾಡಿದಂಥವ್ರು. ಅವ್ರದ್ದು 100 ಲಾರಿ ತುಂಬಿಕೊಂಡು ಹೋಗ್ತಾ ಇದ್ರು.